ಓಂ ಶ್ರೀ ಗುರುಬಸವ ಲಿಂಗಾಯ ನಮಃ. ನಮಸ್ಕಾರ ಸ್ನೇಹಿತರೆ, ಮಂಜುಳಾ ಕುಕಿಂಗ್ ಆ್ಯಂಡ್ ವ್ಲಾಗ್ಸ್ ಚಾನಲ್ಗೆ ಸ್ವಾಗತ. ನಾವೀಗ 5ನೇ ವರ್ಷದ್ದು ಕೊನೆ ಮಂಗಳವಾರದ್ದು ಮಂಗಳಗೌರಿ ಪೂಜೆ ಮುಕ್ತಾಯ ಮಾಡಿದ್ವಿ. ಈಗ 5ನೇ ವರ್ಷಕ್ಕೆ ಕೊನೆಗೆ ಬಾಗಿನ ಕೊಡಬೇಕು. ಕೊನೆ ಮಂಗಳವಾರ ಆದರೂ ಕೊಡ್ಬೋದು, ಇಲ್ಲ 2ನೇ ಮಂಗಳವಾರ, ಕೆಲವರು 3ನೇ ಮಂಗಳವಾರ ಆದರೂ ಕೊಡ್ತಾರೆ. ಬಾಗಿನ ಅಂದರೆ ಮುತ್ತೈದರಿಗೆ ಕೊಟ್ಟರೆ ತುಂಬ ಒಳ್ಳೆಯದು. ಅದಕ್ಕೆ ಎಲ್ಲನೂ ಇಟ್ಬಿಟ್ಟು ಬಾಗಿನ ಅಂತ ಕೊಡಬೇಕು. ಮರ ಆದರೂ ಇಟ್ಟು ಕೊಡ್ಬೋದು, ಇಲ್ಲಾಂದರೆ ತಟ್ಟೆ ಬಾಗಿನ ಆದರೂ ಕೊಡ್ಬೋದು. ನಾವಿಲ್ಲಿ ತಟ್ಟೆ ಬಾಗಿನ ಕೊಟ್ವಿ. ಇಲ್ಲ 5 ಆದರೂ ಇಡ್ಬೋದು, 3 ಆದರೂ ಇಡ್ಬೋದು, 9 ಆದರೂ ಇಡ್ಬೋದು, 16 ಆದರೂ ಇಡ್ಬೋದು. ಅಷ್ಟು ಬಾಗಿನಕ್ಕೆಲ್ಲ ಇಟ್ಬಿಟ್ಟು ಬಳೆ, ಬಿಚ್ಚೋಲೆ, ತಿಂಡಿಗಳು, ಬೇಳೆ, ಅಕ್ಕಿ, ಬೆಲ್ಲ, ಉತ್ತುತ್ತಿ ಎಲ್ಲನೂ, ಬ್ಲೌಸ್ ಪೀಸು, ಕಾಯಿ, ಕೊಬ್ಬರಿ ಎಲ್ಲ ಇಟ್ಬಿಟ್ಟು ತುಂಬು ಬಾಗಿನ ಅಂತಂದು ಕೊಡಬೇಕು. ಅದನ್ನು ಮುಗಿಸಿದ ಮೇಲೆ ಗೌರಿ ಬಾಗಿನ, ಮಂಗಳಗೌರಿ ಪೂಜೆ ಕೊನೆ ಆದಮೇಲೆ ನಾವು ಕೊನೆ ಮಾಡ್ತೀವಿ ಅಂದಾಗ ಈ ಥರ ಬಾಗಿನ ಕೊಟ್ಬಿಟ್ಟು ವೃದ್ಧಾಪ್ನೆ ಮಾಡಬೇಕು. ಅದಕ್ಕೋಸ್ಕರ ಯಾವ ಥರ ಮಾಡಿದ್ವಿ ಅಂತ ನೋಡೋಣ ಬನ್ನಿ. ನಾವು ಈ ವಾರ ಲಾಸ್ಟ್ ಮಾಡಿದ್ವಿ. ಈಗ ಮತ್ತೆ ನಾನು ವಿಡಿಯೋ ನೋಡ್ತಿರೋರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿರಿ, ನನಗೆ ಸಪೋರ್ಟ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಈಗ ಬೆಳಿಗ್ಗೆ ಬೇಗನೆ ಎದ್ದುಬಿಟ್ಟು ಮನೆ ಮುಂದೆ ರಂಗೋಲಿ ಹಾಕಬೇಕು. ಗೌರಿನ ಆಹ್ವಾನ ಮಾಡೋದಕ್ಕೆ ಫಸ್ಟ್ 4 ಗಂಟೆಗೆ ಎದ್ದುಬಿಟ್ಟು ಫಸ್ಟು ಬಾಗಿಲೆಲ್ಲ ತೊಳೆದ್ಬಿಟ್ಟು ಅರಿಶಿನ ಕುಂಕುಮ ಇಟ್ಟು ರಂಗೋಲಿ ಹಾಕಿಬಿಟ್ಟು ಆಮೇಲೆ ಗೌರಿಯ ಅಲಂಕಾರ ಮಾಡಬೇಕು. ಈಗ ನೋಡಿರಿ, ಗೌರಿಗೆ ಈ ಥರ ಅಲಂಕಾರ ಮಾಡ್ತಾಯಿದ್ದೀವಿ. ಇನ್ನು ಪೂರ್ತಿ ಹೂವು ಎಲ್ಲ ಹಾಕಿಲ್ಲ, ಒಡವೆ ಹೂವು ಎಲ್ಲನೂ. ಈಗ ಸುಮ್ಮನೆ ಸೀರೆ ಉಡಿಸಿಬಿಟ್ಟು ಈ ಥರ ಅಲಂಕಾರ ಮಾಡ್ತಾಯಿದ್ದೀವಿ. ತುಂಬ ಚೆನ್ನಾಗಿದೆ. ಇದು ಪಾರ್ವತಿ ಪೂಜೆ ಭಕ್ತಿಯಿಂದ ಮಾಡಬೇಕು ಇದನ್ನು ಶ್ರಾವಣ ಮಾಸದಲ್ಲಿ. ಇದು 5ನೇ ವರ್ಷದ ಕೊನೆ ಮಂಗಳವಾರ, ಆಗಸ್ಟ್ 27ನೇ ತಾರೀಕು 24ನೇ ಇಸ್ವಿಯಲ್ಲಿ ನಾವು ಕೊನೆ ಮಾಡ್ತಾಯಿದ್ದೀವಿ ಈ ಮಂಗಳ ಗೌರಿ ಪೂಜೆನ. 20ನೇ ಇಸ್ವಿಯಿಂದ ಸ್ಟಾರ್ಟ್ ಮಾಡಿದ್ದೀವಿ ವ್ರತನ. ಪ್ರತಿ ಶ್ರಾವಣ ಮಾಸದಲ್ಲಿ ಎಷ್ಟು ಮಂಗಳವಾರ ಬರ್ತವೋ ಅಷ್ಟು ಮಂಗಳವಾರ ಈ ಪೂಜೆ ಮಾಡಬೇಕು. ಇದು ಕೊನೆ ಮಂಗಳವಾರ ಆದ್ದರಿಂದ ಇದನ್ನು ಬಾಗಿನ ಕೊಟ್ಬಿಟ್ಟು ಇದನ್ನು ಮುಗಿಸ್ತಾ ಇದ್ದೀವಿ ಪೂಜೆನ. ಈಗ ಎಲ್ಲ ಹೂವು ಎಲ್ಲ ಅಲಂಕಾರ ಮಾಡಿಬಿಟ್ಟು ದೀಪ ಹಚ್ಚೋಣ. ಮದುವೆ ಆದ ಸುಮಂಗಲಿಯರು ಈ ಪೂಜೆ ಮಾಡಬೇಕು, ಇಲ್ಲ ಮಕ್ಕಳಾಗಲಿಲ್ಲ ಅಂದರೆ ಅಂಥವರು ಇದು ವ್ರತ ಮಾಡ್ಬೋದು, ಮತ್ತು ಮದುವೆ ಆಗದಲ್ಲೇ ಇರೋರು ಮಾಡ್ಬೋದು. ಈಗ ನಾವು ತಟ್ಟೆ ಬಾಗಿನ ಎಲ್ಲ ಜೋಡಿಸಿದ್ದೀವಿ. ನಾವು ಮರದ ಬಾಗಿನೂ ಕೊಡ್ಬೋದು, ಮರದ ಬಾಗಿನ ಬೇಡ ಅಂತಂದು ತಟ್ಟೆಯಲ್ಲೇ ಬಾಗಿನಕ್ಕೆಲ್ಲ ಜೋಡಿಸಿದ್ದೀವಿ. ನಾವು 5 ಬಾಗಿನ ಜೋಡಿಸಿದ್ದೀವಿ. ನೀವು ಎಷ್ಟಾದರೂ ಕೊಡ್ಬೋದು, 9, 16 ಬಾಗಿನ ಆದರೂ ಕೊಡ್ಬೋದು. ಇದಕ್ಕೆಲ್ಲ ಮನೆಯಲ್ಲಿ ಸ್ವೀಟು, 5 ಥರದ ಸ್ವೀಟು, 5 ಥರದ ಹಣ್ಣು, 5 ಥರದ ಹೂವು ಎಲ್ಲನೂ ರೆಡಿ ಮಾಡಿ ಇಟ್ಕೋಬೇಕು ಪೂಜೆಗೆಲ್ಲನ. ಮಳಗೌರಿ, ಮಣ್ಣಿನ ಗೌರಿ ಮತ್ತು ಅರಿಶಿನ ಗೌರಿ, ಕಳಸ ಎಲ್ಲ ರೆಡಿ ಮಾಡಿದ್ದೀವಿ. ಎಲ್ಲ ಪೂಜೆಗೆಲ್ಲ ರೆಡಿ ಆಯಿತು. ಈಗ ಬಾಗಿನಕ್ಕೆಲ್ಲ ರೆಡಿ ಮಾಡಿದ್ದೀವಿ. ಈ ಬಾಗಿನಕ್ಕೆ ಬ್ಲೌಸ್ ಪೀಸ್ ಆದರೂ ಇಡ್ಬೋದು, ನೀವಿಲ್ಲ ಸೀರೆ ಆದರೂ ಕೊಡ್ಬೋದು, ಇಲ್ಲ ದುಡ್ಡಾದರೂ ಇಡ್ಬೋದು. ಬ್ಲೌಸ್ ಪೀಸ್ ಅಂತೂ ಕಾಯಮಾಗಿ ಇಡಲೇಬೇಕು. ಇದಕ್ಕೆ ಕರ್ಜಿಕಾಯಿ, ಚಕ್ಲಿ, ಸ್ವಲ್ಪ ಸ್ವೀಟ್ ಮಾಡಿಬಿಟ್ಟು 1 ಅಚ್ಚು ಬೆಲ್ಲ, ತೊಗರಿಬೇಳೆ, ಒಂದು ಸ್ವಲ್ಪ ಅಕ್ಕಿ ಮತ್ತು ಅರಿಶಿನ ಕುಂಕುಮ, ಬಳೆ, ಬಿಚ್ಚೋಲೆ, ತೆಂಗಿನಕಾಯಿ, ಒಂದು ಹಣ್ಣು, ಉತ್ತುತ್ತಿ, ಕೊಬ್ಬರಿ, ಬಳೆ, ಇಷ್ಟು ಸಾಮಾನು ಇಡಬೇಕು. ಸುಮಾರು ಒಂದು 16 ಸಾಮಾನು ಇಡಬೇಕು ಇದಕ್ಕೆ ಬಾಗಿನ ಕೊಡೋದಕ್ಕೆ. ನಿಮಗೆ ಎಷ್ಟು ಶಕ್ತಿ ಇರುತ್ತೋ ಅಷ್ಟು ಇಟ್ಟರು ನಡೀತದೆ. ಬಳೆ ಬಿಚ್ಚೋಲೆ ಬಳೆ ಶಾಪಲ್ಲಿ ಸಿಗ್ತವೆ. ಅದರಲ್ಲಿ ಎಲ್ಲ ಒಂದು 5-6 ಸಾಮಾನು ಇರುತ್ತೆ. ಅದರಲ್ಲಿ ಅರಿಶಿನ ಕುಂಕುಮ, ಕರಡಿ, ಕಾಡಿಗೆ, ಬಾಚಿಣಿಕೆ ಎಲ್ಲನೂ ಇರುತ್ತೆ. ಅದರಲ್ಲೇ ಒಂದು 5 ಸಾಮಾನು ಇರ್ತವೆ ಸೆಟ್. ಅದನ್ನು ತಂದು ಇಟ್ಬಿಟ್ಟು ಉಳಿದಿರೋದೆಲ್ಲ ಮನೆಯಲ್ಲೇ ಜೋಡಿಸ್ಬೇಕು. ಅಕ್ಕಿ, ಬೇಳೆ, ಬೆಲ್ಲ, ಉತ್ತುತ್ತಿ, ಕೊಬ್ಬರಿ, ತೆಂಗಿನಕಾಯಿ, ಬ್ಲೌಸ್ ಪೀಸು, ಬಳೆ, ಎಲೆ, ಅಡಿಕೆ, ದಕ್ಷಿಣೆ. ನೀವು ಸೀರೆ ಆದರೂ ಕೊಡ್ಬೋದು, ಏನಾದರೂ ಬೆಳ್ಳಿದೇನಾದರೂ ದಾನ ಕೊಡ್ಬೋದು. ಇಲ್ಲ ಅಂದರೆ ಬಂಗಾರ ಇದ್ದರೂ ಶ್ರೀಮಂತರಾದರೆ ಅದು ಬಂಗಾರನಾದರೂ ದಾನ ಕೊಡ್ಬೋದು. ಆಮೇಲೆ ಒಂದು ಸ್ವೀಟು, ಒಂದು ಖಾರ ಮನೆಯಲ್ಲಿ ಏನಾದರೂ ಮಾಡಬೇಕು. ಇದಕ್ಕೆ ಬಾಗಿನಕ್ಕಿಡೋದಕ್ಕೆ ನಾವು ಕರ್ಜಿಕಾಯಿ, ಚಕ್ಲಿ ಮಾಡಿದ್ವಿ. ಈಗ ಪೂಜೆ ಎಲ್ಲ ಆಯಿತು. ಈಗ ಮಂಗಳಾರತಿ ಮಾಡ್ತಾರೆ. ಮಂಗಳಾರತಿ ಆದಮೇಲೆ ಬಾಗಿನ ಕೊಟ್ಬಿಟ್ಟು 5 ಜನ ಮುತ್ತೈದರಿಗೆ ಊಟಕ್ಕೆ ನೀಡಬೇಕು. ಫಸ್ಟು ಈ ಪೂಜೆ ಮಾಡೋರು 5 ಜನ ಮುತ್ತೈದರಿಗೆ ಫಸ್ಟ್ ಕೊಟ್ಬಿಟ್ಟು ಬಾಗಿನ ಕೊಟ್ಟು ಕುಂಕುಮ ಕೊಟ್ಟು ಉಡಿ ಕೊಟ್ಬಿಟ್ಟು ಆಮೇಲೆ ಅವ್ರಿಗೆ ಊಟಕ್ಕೆ ನೀಡಿ ಇವ್ರು ಊಟ ಮಾಡಬೇಕು. ಅಲ್ಲಿಗೆ ವ್ರತ ಸಂಪೂರ್ಣ ಮುಗಿದಾಗೆ.
ಈಗ 3 ಜನ ಬಂದಿದ್ದರು ಫಸ್ಟು. ಅವ್ರು 3 ಜನಕ್ಕೆ ಈಗ ಬಾಗಿನ ಕೊಡ್ತಾಯಿದ್ವಿ. ಈಗ ಪ್ರತಿ ಮಂಗಳವಾರನೂ ಮಾಡಿದ್ದೀವಿ. ನಾನು ಎಲ್ಲ ಮಂಗಳವಾರದ್ದು ವಿಡಿಯೋ ಹಾಕಿದ್ದೀನಿ. ಇದು ಲಾಸ್ಟ್ನೇದು. ಇದು ಈ ಪೂಜೆನ ಶ್ರಾವಣ ಮಾಸದಲ್ಲಿ ತುಂಬ ಶಿವನಿಗೆ ಮಹತ್ವ ಇದೆ ಈ ಶ್ರಾವಣ ಮಾಸದಲ್ಲಿ. ಅದಕ್ಕೆ ಪಾರ್ವತಿ ಪೂಜೆ ಮಾಡಿದರೆ ತುಂಬಾ ಒಳ್ಳೆಯದು. ಶ್ರಾವಣ ಮಾಸದಲ್ಲಿ ಬೇಡಿದ ವರನೆಲ್ಲ ಶ್ರಾವಣ ಮಾಸದಲ್ಲಿ ಪಾರ್ವತಿನೂ ಶಿವನ ಪಡೆಯೋದಕ್ಕೆ ಈ ವ್ರತ ಮಾಡಿದ್ಲಂತೆ. ಈಗೆಲ್ಲ ಅರಿಶಿನ ನೀರಾಗಿ ಕಲಿಸ್ಬಿಟ್ಟು ಒಂದು ಸ್ವಲ್ಪ ಕೆನ್ನೆ ಕೈ ಕಾಲಿಗೆಲ್ಲ ಹಚ್ಬೇಕು ಅವರಿಗೆ, ಮುತ್ತೈದರಿಗೆ. ಅವರೇ ಈಗ ಗೌರಿಯವರಿದ್ದಂಗೆ. ಗೌರಿಗೆ ಎಷ್ಟು ಜನ ಬಂದರೂ ಎಷ್ಟು ಜನ ಕುಂಕುಮ ಕೊಟ್ಟರು ತೃಪ್ತಿನೇ ಆಗ್ತಾಳೆ ಗೌರಿ. ಪೂಜೆ ಎಲ್ಲ ಆಯಿತು. ಈಗ ಎಲ್ಲರಿಗೂ ಕುಂಕುಮ ಕೊಟ್ಟು ಬಾಗಿನ ಕೊಡ್ತಾಯಿದ್ವಿ. 5 ಜನಕ್ಕಾದರೂ ಕನಿಷ್ಠ ಕೊಡಬೇಕು ಲಾಸ್ಟಿಗೆ. ಮುಂದಿನ ವರ್ಷ ನೀವು ಬೇಕಾದ್ರೆ ಸಿಂಪಲ್ಲಾಗಿ ಮಾಡ್ಬೋದು. ಈ ಥರ ಕಾಲಿಗೂ ಹಚ್ಚಬೇಕು ಅದನ್ನು, ಅರಿಶಿನ ಕೈ ಕಾಲಿಗೆಲ್ಲನ ಈ ಥರ ಬಾಗಿನ ಹಿಡ್ಕೊಂಡು ದೇವಿಗೆ ಮುಟ್ಟಿಸ್ಬಿಟ್ಟು ಆಮೇಲೆ ಆ ಮುತ್ತೈದರಿಗೆ ಕೊಡಬೇಕು. ಕೊಡ್ಬೇಕು ಈ ತಟ್ಟೆ ಬಾಗಿನ. ಮರದ ಬಾಗಿನ ಆದರೂ ಹಿಂಗೆ ತುಂಬಿ ಹಿಂಗೆ ಕೊಡಬೇಕು. ನಿಮ್ಮ ಶಕ್ತಿ ನಿಮಗೆ ಎಷ್ಟು ಏನಿರುತ್ತೋ ಅದನ್ನ ಇಟ್ಟು ಕೊಡ್ಬೋದು. ಸೀರೆನಾದರೂ ಕೊಡ್ಬೋದು, ಇಲ್ಲ ದುಡ್ಡಾದರೂ ಕೊಡ್ಬೋದು, ಇಲ್ಲ ಅಂದರೆ ಬ್ಲೌಸ್ ಪೀಸ್ ಆದರೂ ಕೊಡ್ಬೋದು. ಈ ಥರ ದೇವರಿಗೆ ಮುಟ್ಟಿಸ್ಬಿಟ್ಟು ಕೊಡಬೇಕು. ಇದು ಉಪವಾಸದಿಂದಲೇ ಈ ಪೂಜೆ ಮಾಡಬೇಕು. ಈ ವ್ರತ ಆಚರಿಸೋದ್ರಿಂದ ಮಹಿಳೆಯರು ತುಂಬ ಅದೃಷ್ಟ ಪಡಿತಾರಂತೆ. ಅವರು ವೈವಾಹಿಕ ಜೀವನದಲ್ಲಿ ತೊಂದರೆ ಆದ್ರೂ ತುಂಬ ಶುಭಕರ ಆಗುತ್ತೆ ಅಂತ ಹೇಳ್ತಾರೆ. ನೀವೇನು ನಿಮಗೇನು ಆಗಬೇಕು ಅಂದ್ರೆ ಫಸ್ಟ್ನೇ ವರ್ಷ ಫಸ್ಟ್ನೇ ವಾರನೇ ಸಂಕಲ್ಪ ಮಾಡಬೇಕು. ಈಗ 3 ಜನಕ್ಕೆ ಕೊಟ್ವಿ, ನೆಕ್ಸ್ಟ್ ಇನ್ನಿಬ್ಬರಿಗೆ ಕೊಡ್ತೀವಿ. ಇವ್ರಿಗೆ ಈಗ ಕೊಟ್ಟಾದಮೇಲೆ ಊಟಕ್ಕೆ ನೀಡಬೇಕು. ಅವ್ರಿಗೆಲ್ಲ ಕೊಟ್ಟು ಕಳಸ ಬೆಳಗಿ ಉಡಿ ಕೊಟ್ಟು ಈ ಥರ ಕಳಸ ಬೆಳಗಬೇಕು. ನನ್ನ ವಿಡಿಯೋ ನೋಡ್ತಿರಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿರಿ, ನನಗೆ ಸಪೋರ್ಟ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಅವರಿಂದ ಆಶೀರ್ವಾದ ಪಡ್ಕೋಬೇಕು. ಮಂಗಳಗೌರಿ ಪೂಜೆ ಮಾಡಿರ್ತಾರಲ್ಲ ಅವರು, ದೊಡ್ಡವರಿಂದ ಆಶೀರ್ವಾದ ತಗೋಬೇಕು. ಈಗ ಉಡಿ ಕೊಡಬೇಕೀಗ. ತಮಟ, ಚಿಗಳಿ, ಎಲೆ ಅಡಿಕೆ, ಬಾಳೆಹಣ್ಣು, ನೆನಗಡಲೆ, ನೆನೆ ಅಕ್ಕಿ, ಹಣ್ಣುಗಳೆಲ್ಲ ಕಟ್ ಮಾಡಿ ಇಡಬೇಕು 5 ಪೀಸು.
ಈಗ ಆಯಿತು, ಅವ್ರಿಗೆ ಊಟಕ್ಕೆ ನೀಡಿದ್ವಿ. ಇನ್ನು ನೆಕ್ಸ್ಟು ಇನ್ನೂ ಇಬ್ಬರು ಬಂದರು, ಅವರಿಗೆ ಈಗ ಬಾಗಿನ ಕೊಡ್ತಾಯಿದ್ವಿ. ಸುಮಂಗಲಿಯರಿಗೆ ಕೊಡಬೇಕು ಈ ಬಾಗಿಣನ. ಅವ್ರದ್ದು ಆಯಿತು. ಈಗ ಇವರೆಲ್ಲ ಕುಂಕುಮಕ್ಕೆ ಬಂದಿದ್ರು, ಇವ್ರಿಗೆಲ್ಲರಿಗೂ ಕುಂಕುಮ ಕೊಟ್ಬಿಟ್ಟು ಉಡಿ ಕೊಡ್ತಾಯಿದ್ದೀವಿ ನಮ್ಮ ಫ್ರೆಂಡ್ಸ್ ಎಲ್ರಿಗೂ. ಈ ಥರ ಕುಂಕುಮ ಕೊಟ್ಟು ಅಂಗದಾರ ಕಟ್ಟಿ ಉಡಿ ಕೊಡಬೇಕು ಅವ್ರಿಗೆ. ಗೌರಿ ಎಳೆ ಅಂತಾರಲ್ಲ, ಅದನ್ನು ಅಂಗದಾರ ಅಂತೀವಿ ನಾವು, ಅದು ಗೌರಿ ಎಳೆ. 5 ಜನಕ್ಕೆ ಬಾಗಿನ ಕೊಟ್ಬಿಟ್ಟು ಉಳಿದಿರೋರಿಗೆಲ್ಲ ಉಡಿ ಕೊಡಬೇಕು. ಇವ್ರಿಗೆಲ್ರಿಗೂ ಊಟಕ್ಕೆ ನೀಡಬೇಕು, ಬಂದಿರೋರಿಗೆಲ್ರಿಗೂ ಪ್ರಸಾದ. ಅವತ್ತೆಲ್ಲ ತುಂಬ ಕೆಲಸ ಇರುತ್ತೆ. ಅವತ್ತೆಲ್ಲ ಪೂಜೆ ದಿವಸ ಎಲ್ಲ ಮುತ್ತೈದೆಯರು ಬರ್ತಾನೆ ಇರ್ತಾರೆ ಮನೆಗೆ. ಅವ್ರಿಗೆಲ್ಲ ಕುಂಕುಮ ಉಡಿ ಕೊಟ್ಟು ಊಟಕ್ಕೆ ನೀಡಬೇಕು. ಅಕ್ಷತೆ, ಅರಿಶಿನ, ಕುಂಕುಮ ಎಲ್ಲ ಹಣೆಗಿಟ್ಬಿಟ್ಟು ಅಂಗದಾರ ಕಟ್ಬಿಟ್ಟು ಉಡಿ ಕೊಡಬೇಕು. ಈ ಥರ 5 ವರ್ಷ ಮಾಡಬೇಕು ಇದನ್ನು. ಆಮೇಲೆ ಸಿಂಪಲ್ಲಾಗೆ ನೀವು ಮನೆಯಲ್ಲೇ ಮಾಡಿದರೂ ನಡೀತದೆ. ಲೈಫ್ ಲಾಂಗ್ ಮುತ್ತೈದೆಯರು ಮಾಡ್ಬೋದು ಈ ಪೂಜೆನ. ಇನ್ನು 5 ವರ್ಷನೇ ಮಾಡಬೇಕು ಅಂತೆಲ್ಲ. 5 ವರ್ಷ ಆದಮೇಲೆ ಮುಗಿಸಿದ ಮೇಲೆ ನೆಕ್ಸ್ಟು ಶ್ರಾವಣದಿಂದ ಸಿಂಪಲ್ಲಾಗಿ ಪೂಜೆ ಮಾಡ್ಬೋದು. ಈಗ ಎಲ್ರಿಗೂ ಆಯಿತು, ಎಲ್ರದ್ದು ಕುಂಕುಮ ಕೊಟ್ಟಿದ್ದಾಯಿತು. ಈಗ ಉಡಿ ಕೊಡಬೇಕು. ಇವ್ರಿಗೆ ಬ್ಲೌಸ್ ಪೀಸು, ಎಲೆ, ಅಡಿಕೆ, ಹಣ್ಣುಗಳು ಇಟ್ಬಿಟ್ಟು ತಮಟ, ಚಿಗಳಿ ಎಲ್ಲ ಇಟ್ಬಿಟ್ಟು ಉಡಿ ಕೊಡ್ತಾಯಿದ್ದೀವಿ. ಎಲ್ಲ ಮುತ್ತೈದೆಯರಿಗೂ ಕೊಡಬೇಕು ಈ ಥರ. ಮದುವೆ ಆಗದಲ್ಲೇ ಇರೋರು, ಮದುವೆಗೆ ಏನಾದರೂ ತೊಂದರೆ ಅಡಚಣೆ ಆದರೆ ಅವರೂ ಈ ಪೂಜೆ ಮಾಡಿದರೂ ಬೇಗ ಮದುವೆ ಸೆಟ್ ಆಗುತ್ತೆ. ಮತ್ತು ಅವರು ಎಂಥ ವರ ಬೇಡ್ತಾರೋ ಅಂಥ ವರನೇ ಗೌರಿ ಸಿಗಲಿ ಅಂತ ವರ ಕೊಡ್ತಾಳೆ. ಈಗ ಎಲ್ರಿಗೂ ಕಳಸ ಬೆಳಗಬೇಕು. ಇವ್ರದ್ದು ಎಲ್ಲ ಊಟ ಆಯಿತು. ಊಟ ಆದಮೇಲೆ ಉಡಿ ಕೊಟ್ವಿ ಎಲ್ರಿಗೂ. ಹೋಳಿಗೆ, ಅನ್ನ, ಸಾಂಬಾರು, ಪಲ್ಯ, ಕೋಸಂಬರಿ ಎಲ್ಲ ಮಾಡಿದ್ವಿ. ಅದು ಎಲ್ಲ ವಿಡಿಯೋ ಇದಾಗಿದೆ.
ಆ ವಿಡಿಯೋ ಸ್ಕಿಪ್ ಆಯಿತು. ಅದಕ್ಕೋಸ್ಕರ ಈ ಥರ ಹಿಂಗೆ ಕಳಸ ಬೆಳಗಬೇಕು. ಈ ಥರ ಕಳಸ ಬೆಳಗ್ಬಿಟ್ಟು ಅವ್ರ ಮುತ್ತೈದರಿಂದ ಆಶೀರ್ವಾದ ತಗೋಬೇಕು. ಆಗಸ್ಟ್ 27ನೇ ತಾರೀಕು ಕೊನೆ ಮಂಗಳವಾರದ್ದು ಪೂಜೆ ಮುಗಿದೋಯ್ತು ಇವತ್ತು. ಈಗ ಮುತ್ತೈದರೆಲ್ಲ ಬಂದಿದ್ದಾರೆ ನೋಡ್ರಿ, ಇಷ್ಟು ಜನ. ಈಗ ನೆಕ್ಸ್ಟೇ ಇದಕ್ಕೆ ಓಕ್ಳಿ ಆರತಿ ಮಾಡಬೇಕು. ಎಲ್ಲ ಆದಮೇಲೆ ನೆಕ್ಸ್ಟೇ ಗೌರಿನ ಎತ್ತಬೇಕಲ್ಲ, ಆವತ್ತು ಮತ್ತು ತುಪ್ಪದ ಆರತಿ, ಕರ್ಪೂರದ ಆರತಿ ಮಾಡಿಬಿಟ್ಟು ಓಕ್ಳಿ ಮಾಡಿ ದೇವಿನ ಕದಲಿಸ್ಬೇಕು. ಬುಧವಾರದ ದಿವಸ ಬೆಳಿಗ್ಗೆ ಮಾಡಬೇಕು. ಒಂದು ಸ್ವಲ್ಪ ಅನ್ನ ಮೊಸರು ಎಡೆ ಮಾಡಿಬಿಟ್ಟು ದೇವಿಗೆ ನೈವೇದ್ಯ ಮಾಡಿ ದೇವಿನ ಕದಲಿಸ್ಬೇಕು. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಈ ಥರ ಎಲ್ಲ ಆದಮೇಲೆ ದೇವಿನ ಕದಲಿಸ್ಬೇಕು ಬುಧವಾರದ ದಿವಸ ಬೆಳಿಗ್ಗೆ. ಕಳಸದ ಆರತಿ, ಕರ್ಪೂರದ ಆರತಿ ಮತ್ತು ಓಕ್ಳಿ, ಲಾಸ್ಟಿಗೆ ಓಕ್ಳಿ ಆರತಿ ಮಾಡಬೇಕು. ಇದು ಓಕ್ಳಿ ಆರತಿ, ಇದನ್ನು ಮಾಡಬೇಕು ಲಾಸ್ಟಿಗೆ. ದೇವಿ ದೃಷ್ಟಿ ತೆಗಿಬೇಕಲ್ಲ, ಅದಕ್ಕೋಸ್ಕರ. ನನ್ನ ವಿಡಿಯೋ ಇಷ್ಟ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್.